ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ 5 o'clock ಎಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ಡೈಲಿ ಸ್ವಲ್ಪ ಬೇಗ ಇರ್ತಿದ್ದೆ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಡ್ಲಿ ಮತ್ತು ಕಾಯಿ ಚಟ್ನಿನ ರೆಡಿ ಮಾಡಿಕೊಂಡೆ. ನನ್ನ ಮಗಳಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಹಾಗಾಗಿ ಸಾಂಬಾರು ಮಾಡೋದು ಬೇಡ ಅತ್ಲಾಗೆ ಅಂತ ಅಂದ್ಬಿಟ್ಟು ಇಡ್ಲಿಗೆ ಚಟ್ನಿನೇ ಮಾಡ್ಕೊಂಡು ಬಿಡೋಣ. ನನಗೂ ಅಷ್ಟೇನು ಇಷ್ಟ ಆಗೋದಿಲ್ಲ ಇಡ್ಲಿಗೆ ಸಾಂಬಾರು, ಸೊ ಹಾಗಾಗಿ ಚಟ್ನಿನೇ ಮಾಡಿಕೊಂಡೆ. ನನ್ನ ಮಗಳು ಬೇರೆ ಅಷ್ಟೊತ್ತಿಗೆ ಎದ್ಬಿಟ್ಲು. ಸೊ ಅವಳನ್ನ ಮ್ಯಾನೇಜ್ ಮಾಡ್ಕೊತ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಅವಳು ಎದ್ಬಿಟ್ಲು ಅಂದರೆ 1 ಅವರಲ್ಲಿ ಆಗೋ ಕೆಲಸ ಒಂದು 4 to 5 ಅವರ್ ಆಗುತ್ತೆ ನೋಡಿ, ಆ ಥರ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ರಾತ್ರಿ ಕಿಚನ್ನ ಕ್ಲೀನ್ ಮಾಡಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಲೇಟ್ ಆಯಿತು ರಾತ್ರಿ ಮಲಗೋದು. ಸೊ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಬೇರೆ ಎದ್ಬಿಟ್ಲು. ಅವಳನ್ನ ಮ್ಯಾನೇಜ್ ಮಾಡ್ಕೊತ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಬಿಡ್ತು ಅಂತಲೇ ಹೇಳ್ಬೋದು. ನಂತರ ಎಲ್ಲ ಮಾಡಿಕೊಂಡು ಟಿಫನ್ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸಿ ನನ್ನ ಹಸ್ಬೆಂಡ್ನ ವರ್ಕ್ಗೆ ಕಳಿಸಿ ಸ್ವಲ್ಪ ಎಲ್ಲ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮನೇಲಿ ಕಾಯಿ ಖಾಲಿಯಾಗಿತ್ತು, ಕಾಯಿ ಇರಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ವರ್ಕ್ಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಪೇಟೆಗೆ ಹೋಗಿಬಿಟ್ಟು ತೊಗೊಂಡು ಬಂದು ಕೊಟ್ಟು ಮತ್ತು ಅವ್ರಿಗೆ ವರ್ಕ್ಗೆ ಹೋಗೋದು ಅಂದರೆ ಸ್ವಲ್ಪ ತುಂಬಾ ಲೇಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅವರು ಲೇಟ್ ಆಗತ್ತೆ ನನಗೆ ಅಂತ ಹೇಳಿದರು. ಸೊ ಹಾಗಾಗಿ ಇರಲಿ ಪರವಾಗಿಲ್ಲ, ಮಧ್ಯಾಹ್ನ ಒಂದು ಟೈಮ್ ಊಟಕ್ಕೆ ಹೇಗಾದರೂ ಮಾಡ್ಕೋತೀನಿ, ಸಂಜೆ ಬರ್ತಾ ತೊಗೊಂಡು ಬನ್ನಿ, ಅಡುಗೆಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕಳಿಸಿದ್ದೆ. ಸೊ ಹಾಗಾಗಿ ಮಧ್ಯಾಹ್ನ ಕಾಯಿ ಇಲ್ಲದೆ ಇರೋದ್ರಿಂದ ಹಾಗೆ ಸ್ವಲ್ಪ ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತಂದು ಪ್ಲ್ಯಾನ್ ಮಾಡಿಕೊಂಡು, ನನ್ನ ಹಸ್ಬೆಂಡ್ ಬರೋದಿಲ್ಲ ಮಧ್ಯಾಹ್ನ ಊಟಕ್ಕೆ. ಸೊ ಅವ್ರಿಗೆ ಈ ಥರ ತಿಳಿ ಸಾಂಬಾರೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿದ ತಿಳಿ ಸಾಂಬಾರು ಇಷ್ಟ ಆಗೋಲ್ಲ. ಇನ್ನೊಂದು ಥರ ಮಾಡ್ತೀನಿ, ಅದಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಏನು ಮಾಡಿದೆ, ಹೇಗೋ ಅವ್ರು ಬರಲ್ಲ ಅಲ್ವಾ, ನಾನು ಮತ್ತು ನನ್ನ ಮಗಳು ಅಷ್ಟೇ ಅಂತ ಅಂದ್ಬಿಟ್ಟು ನಾವೇ ಇಬ್ಬರು ಅಂದ್ಕೊಂಡು ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಸ್ವಲ್ಪ ತರಕಾರಿ ಹಾಕಿಬಿಟ್ಟು ಅಂತ ಅಂದು ಸ್ವಲ್ಪ ತರಕಾರಿ ಹಾಕಿ ತಿಳಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಅದರಲ್ಲಿ ನನ್ನ ಮಗಳು ಇಲ್ಲದೆ ಇರೋದ್ರಿಂದ ನನ್ನ ಚಿಕ್ಕ ಮಗಳು ನನ್ನ ಹಿಂದೆನೇ ಓಡಾಡ್ತಾನೆ ಇರ್ತಾಳೆ. ನನ್ನ ಮಗಳು ಇದ್ಲು ಅಂತ ಅಂದ್ಬಿಟ್ರೆ ಅಷ್ಟೊಂದು ಟೆನ್ಷನ್ ಅಂತ ಅನಿಸೋದೇ ಇಲ್ಲ, ಅವಳು ಕರ್ಕೊಂಡು ಆಟ ಆಡ್ತಾ ಇರ್ತಾಳೆ. ಬಟ್ ಅವಳು ಇಲ್ಲದೆ ಇರೋದಕ್ಕೆ ನನ್ನ ಹಿಂದೆನೇ ಇರ್ತಾಳೆ. ಹಾಗಾಗಿ ಅವಳನ್ನ ಮ್ಯಾನೇಜ್ ಮಾಡಿಕೊಂಡು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅವಳನ್ನು ಮ್ಯಾನೇಜ್ ಮಾಡ್ಕೊಳ್ಲೇಬೇಕು. ಸೊ ಮಕ್ಕಳಲ್ವಾ, ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ಸಾಂಬಾರು ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ನನ್ನ ಮಗಳು ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಸೊ ಹಾಗಾಗಿ ಬೇಗ ಆಗಿಬಿಡತ್ತಲ್ವ ಅಂತಂದು ಸ್ವಲ್ಪ ಬೇಗ ಮಾಡಿಕೊಂಡೆ. ಸಂಜೆಗೆ ಏನಾದರೂ ಬೇರೆ ಮಾಡ್ಕೊಂಡ್ರಾಯ್ತು, ಇವಾಗ ಮಧ್ಯಾಹ್ನಕ್ಕೆ ಆಗೋಷ್ಟು ಮಾಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಸಂಜೆಗೆ ಅಂದರೆ ಮತ್ತೆ ನನ್ನ ಹಸ್ಬೆಂಡ್ ಬರ್ತಾರಲ್ವ, ಸೊ ಹಾಗಾಗಿ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಡಿಸೈನ್ ಬಂದಿದೆಯಲ್ಲ ಇವಾಗ, ಸೊ ಈ ಥರ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಯಿತು ತರಿಸ್ಕೊಂಡು, ಬಟ್ ಅದು ಏನಾಗಿತ್ತು ಅಂದರೆ ಒಳಗಡೆ ಇರೋ ಪ್ಲೇಟ್ಗಳು ಬ್ರೇಕ್ ಆಗಿಬಿಟ್ಟಿದ್ದು. ಸೊ ಹಾಗಾಗಿ ಮತ್ತೆ ಅದನ್ನು ಎಕ್ಸ್ಚೇಂಜ್ ಹಾಕಿದ್ದೆ. ಸೊ ಇವತ್ತು ಬಂದಿದೆ, ಎಲ್ಲ ಚೆಕ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವತ್ತು ತೊಗೊಳ್ಳುವಾಗ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು. 6 ಪ್ಲೇಟ್ಸ್ ಇದೆ ಇದು. ನೆಕ್ಸ್ಟು ಇದು ತುಂಬ ದಿನ ಆಯ್ತು ಆ್ಯಕ್ಚುಲಿ ತಗೊಂಡು, ಬಟ್ ನನಗೆ ಹಾಕೋದಕ್ಕೆ ಆಗಿರಲಿಲ್ಲ, ನೆನಪಿರಲಿಲ್ಲ ಅಂತಲೇ ಹೇಳ್ಬೋದು. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ತುಂಬ ಇಷ್ಟವಾದ ಕಲರ್ ಇದು. ಸೊ ಹಾಗಾಗಿ ಪಿಂಕ್ ಕಲರೇ ತರಿಸ್ಕೊಂಡಿದ್ದೆ. ಇದು ವಾಶ್ ಆದಮೇಲೆ ಏನಾದರೂ ನೀರಿತ್ತು ಅಂದರೆ ಇದರಲ್ಲಿ ಸ್ಟೋರ್ ಆಗಿ ಕೆಳಗಡೆ ಹೋಗ್ಲಿಕ್ಕೆ ಅಂತ 4 ಹೋಲ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಇರೋದು ಅದನ್ನು, ತುಂಬ ಚೆನ್ನಾಗಿದೆ. ಇದು 10 ಪ್ಲೇಟ್ಸ್ ಇದೆ. ಮತ್ತು ಇದು ಒಂದು ಸೇರಿಬಿಟ್ಟು 11 ಪೀಸಸ್ ಆಗುತ್ತೆ ಇದು. ಸೊ ಹಾಗೆ ಸಂಜೆ ಆಗೋಯ್ತು. ಮತ್ತು ಹೇಗಿದ್ರು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ ಅಡುಗೆನ. ನನ್ನ ಮಗಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡಬೇಕಲ್ವ. ಹಾಗೆ ನನ್ನ ದೊಡ್ಡ ಮಗಳಿಗೆ ಬೇರೆ ಹೋಮ್ವರ್ಕ್ ಬೇರೆ ಕೊಟ್ಟಿರ್ತಾರೆ ಅವಳಿಗೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ ಅಡುಗೆನ. ಅವಳಿಗೆ ಹೋಮ್ವರ್ಕ್ ಬರ್ಸ್ಕಂತ ಇವಳನ್ನೂ ನೋಡ್ಕೊಂತ ಅತ್ಲಾಗೆ ನಿಧಾನನೇ ಆಗಲಿ ಸ್ವಲ್ಪ ಬೇಗ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡೆ. ಅವಳು ಈಗ ಇನ್ನು LKG, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಬರೆಯೋದ್ರಲ್ಲಿ ಅವಳೇ ಸುಸ್ತಾಗಿರ್ತಾಳೆ, ಅವಳಿಗೆ ಕೈ ನೋವು ಬಂದುಬಿಡತ್ತೆ. ಒಂದೊಂದ್ಸರಿ ಅಮ್ಮಮ್ಮ ಕೈ ನೋಯ್ತಾ ಇದೆ, ಆಗ್ತಿಲ್ಲ ಬರೆಯೋಕ್ಕೆ ಅಂತ ಅಂದ್ಬಿಡ್ತಾಳೆ. ಆವಾಗ ಏನು ಅನಿಸುತ್ತೆ, ಆಯಿತು ಬಿಡಮ್ಮ, ಬೆಳಗ್ಗೆ ಸ್ವಲ್ಪ ಬರ್ಕ ಇನ್ನು ಉಳಿದಿದ್ದು ಬೆಳಗ್ಗೆ ಬರ್ಕೊಂಡ್ರೆ ಆಯಿತು ಅಂತ ಹೇಳ್ತೀನಿ. ಆ ಥರ ಅವಳಿಗೆ ಒಂದೊಂದ್ಸರಿ ಹೋಮ್ವರ್ಕ್ ಅಷ್ಟು ಜಾಸ್ತಿ ಇರುತ್ತೆ, ಆಗೋದಿಲ್ಲ ಅವಳಿಗೆ ಬರ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ನಿಧಾನನೇ ಆಗಲಿ ಅಂತ ಅಂದ್ಬಿಟ್ಟು ರೆಸ್ಟ್ ಕೊಟ್ಕೊಂತ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಕೊಂತ ಬೇಗ ನೈಟ್ ಡಿನ್ನರ್ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನೈಟ್ ಡಿನ್ನರ್ಗೆ ಬೀಟ್ರೂಟ್ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಮೊದಲೆಲ್ಲ ನಮ್ಮ ಮನೇಲಿ ಚಪಾತಿನೇ ಜಾಸ್ತಿ, ರೊಟ್ಟಿ ಎಲ್ಲ ನನಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡ್ತಾ ಇರಲಿಲ್ಲ. ಏನಂದರೆ ಚಪಾತಿ ತಿಂದರೆ ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ಆಗೋದೇ ಇಲ್ಲ, ಸಿಕ್ಕಾಪಟ್ಟೆ ಹೀಟು ಅದನ್ನು ತಿಂತಿದ್ದಂಗೆ ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಇಬ್ರು ಹೊಟ್ಟೆ ನೋವು ಹೊಟ್ಟೆ ಉರಿ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಚಪಾತಿ ಬಿಟ್ಟು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಯಾವಾಗೆಲ್ಲ ಆಗುತ್ತೋ ಅವಾಗೆಲ್ಲ ರೊಟ್ಟಿ ಮಾಡ್ತಾನೆ ಇರ್ತೀನಿ. ಬಟ್ ಇವಳು ಇರೋದ್ರಿಂದ ನನಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಯಾವಾಗ ಫ್ರೀ ಇರ್ತೀನಿ ಆವಾಗಷ್ಟೇ ರೊಟ್ಟಿ ಮಾಡ್ತೀನಿ. ಮೊದಲೆಲ್ಲ ನಮ್ಮ ಮನೇಲಿ ಡೈಲಿ ಸಂಜೆ ಅಥವಾ ಮಧ್ಯಾಹ್ನ ಇಲ್ಲ ಸಂಜೆಗಂತೂ ಚಪಾತಿ ಬೇಕೇ ಬೇಕಿತ್ತು. ಆ ಥರ ಇತ್ತು ಮೊದಲೆಲ್ಲ. ಬಟ್ ಇವಳು ಇವಾಗ ಇರೋದ್ರಿಂದ ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಯಾವಾಗಾದರೂ ಫ್ರೀ ಇದೆ ಅಂದರೆ ಮಾತ್ರ ರೊಟ್ಟಿ ಮಾಡ್ಕೊತೀನಿ ಅಷ್ಟೇ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ಹೋಲ್ ಡೇ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಒಂದು ಪೇಜ್ ಬಗ್ಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಹೇಳಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಯಾವಾಗಲೂ ಇರಲಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತಲೇ ಹೇಳ್ತೀನಿ. ಪ್ಲೀಸ್ ಈ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಆಲ್.